ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಸೂತಪುತ್ರ ಕರ್ಣ ಕಥೆಯ 27ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 28ನೇ ಅಧ್ಯಾಯವನ್ನು ಶುರು ಮಾಡೋಣ. ಅದುವರೆಗೂ ಅದುಮಿಟ್ಟುಕೊಂಡಿದ್ದ ಇಂದುಮತಿಯ ದುಃಖದ ಕಟ್ಟೆ ಒಡೆದಿತ್ತು. ಗೋಮುಖ ವ್ಯಾಘ್ರ ಹೆಸರು ಕೇಳಿದ್ದೆ, ನೋಡಿರಲಿಲ್ಲ ಲಲಿತೆ. ಈಗ ನೋಡಿದೆ. ನಮ್ಮದು ಹಳ್ಳಿ ಅಲ್ಲ, ಕಾಡಿನ ಸಮೀಪ ಇರೋ ಹಾಡಿ. ಅಲ್ಲಿರೋರೆಲ್ಲ ಕಾಡು ಜನಗಳೇ. ಸುತ್ತಗಿರಿ ಮಧ್ಯೆ ಹಾಡಿ. ಅಂದಾಜು 30 ಮನೆಗಳಿರಬಹುದು. ಅಲ್ಲಿನ ಜನಗಳ ಕಸುಬು ಕೂಲಿ. ನಿತ್ಯ ನಮ್ಮ ಮನೆ ಮುಂದೆ ಕೆಲ್ಸಕ್ಕೆ ನಿಲ್ಲಬೇಕು. ಸಂಜೆ ಕೂಲಿ ಅಂತ ಕೊಡೋ ಅಕ್ಕಿ, ಗೋಧಿ ನುಚ್ಚು, ಹಿಟ್ಟು ತಗೊಂಡು ಹೋಗಿ ಏನಾದರೂ ಮಾಡಿಕೊಂಡು ತಿನ್ನಬೇಕು. ವಾರಕ್ಕೊಮ್ಮೆ ಕೊಡೋ ಮೆಣಸಿನಕಾಯಿ, ಹುಣಸೆ ಹಣ್ಣು, ಉಪ್ಪು ಅಷ್ಟೇ. ಕಾಡಲ್ಲಿ ಹಣ್ಣುಗಳು, ಸೊಪ್ಪುಗಳು ಅಷ್ಟೇ ಅವರ ಆಹಾರ. ಅಪ್ಪ ಹಾಗಂತ ಕರೆಯೋಕ್ಕೂ ಹೇಸಿಗೆ ಆಗತ್ತೆ ಆ ಮನುಷ್ಯನ. ಅವರನ್ನೆಲ್ಲ ಅಪ್ಪ ಹಿಂಸೆ ಕೊಟ್ಟು ದೌರ್ಜನ್ಯದಿಂದ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾನೆ. ಅವರು ಆ ಹಾಡಿ ಬಿಟ್ಟು ಹೊರಗಿನ ಪ್ರಪಂಚ ನೋಡೇ ಇಲ್ಲ. ಯಾವಾಗಲೋ ಒಂದು ಸಾರಿ ಟ್ರ್ಯಾಕ್ಟರ್ನಲ್ಲಿ ಸಂತೆ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಮಡಕೆ, ಕುಡಿಕೆ, ಬಟ್ಟೆ ಬರೆ ಎಲ್ಲ ತಗೋಬೇಕು. ಅಲ್ಲೂ ಕಾವಲಿಗೆ ಜನ ಇರ್ತಾರೆ. ಆ ಜನಾಂಗದ ಜನ ಉಳುಮೆ ಮಾಡೋಂಗಿಲ್ಲ, ದೇವರಿಗಿಷ್ಟ ಇಲ್ಲ, ಹಾಡಿ ಗಡಿ ದಾಟಿ ಹೋಗಂಗಿಲ್ಲ, ಹೋದರೆ ರಕ್ತ ಕಕ್ಕಿ ಸಾಯ್ತಾರೆ ಅಂತ ನಂಬಿಸಿದ್ದಾರೆ. ನೋಡ್ದಲ್ಲ ಕರ್ಣನ, ಹೊಸ ಪ್ರಪಂಚ ನೋಡೋ ಥರ ಹೇಗೆ ನೋಡ್ದ ಅಂತ. ನಾಗರಿಕ ಜೀವನದ ಗಂಧ ಗಾಳಿನೂ ಗೊತ್ತಿಲ್ಲ. ಇದೆಲ್ಲ ಒಂದು ರೀತಿಯಾದರೆ ಅಪ್ಪ ಆ ಹಾಡಿ ಹೆಂಗಸರನ್ನ, ನನ್ನ ವಯಸ್ಸಿನ ಹುಡುಗಿರನ್ನ ತನ್ನ ಕಾಮಕ್ಕೋಸ್ಕರ ಬಳಸ್ಕೋತಾನೆ. ಅವನೆದುರಿಗೆ ತಲೆ ತಗ್ಗಿಸಿ ಮಾತಾಡಬೇಕು. ಛೀ, ಅಸಹ್ಯ. ಶ್ರೀನಿವಾಸಣ್ಣಂಗೂ ಗೊತ್ತೂ ಇದೆಲ್ಲ. ಅವನು ಅಲ್ಲಿಗೆ ಹೋದಾಗ ಹಾಡಿ ಹೆಣ್ಮಕ್ಳನ್ನು ಬಳಸ್ಕೊಂಡಿದ್ದಾನೆ. ಈ ಶ್ರೀಮಂತಿಕೆ, ಹಣ, ಒಡವೆ, ಬಟ್ಟೆ, ಮನೆ ಇದೆಲ್ಲ ಆ ಹಾಡಿ ಜನಗಳ ದುಡಿಮೆ ಫಲ. ನಮಗೆ ಅನುಭವಿಸೋಕ್ಕೆ ಯಾವ ಯೋಗ್ಯತೆಯೂ ಇಲ್ಲ. ಅಮ್ಮನ ಗೃಹಬಂಧನದಲ್ಲಿ ಇಡೋ ಥರ ಇಟ್ಟಿದ್ದಾರೆ. ಒಂಥರ ಬಂಗಾರದ ಪಂಜರದಲ್ಲಿರೋ ಗಿಳಿ ಹಾಗೆ. ಅಪ್ಪನಿಗೆ ಎದುರಾಡಿ ಮಾತಾಡೋ ಹಾಗಿಲ್ಲ. ಇದೆಲ್ಲ ನನಗೆ ಗೊತ್ತಾಗದೇ ಇರಲಿ ಅಂತಾನೆ ಇಷ್ಟು ವರ್ಷ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗದೆ ಇಲ್ಲೇ ಇರಿಸಿದ್ದು. ಈಗ ಹೋದ್ಮೇಲೆ ಕೂಡ ಮನೆಯಿಂದ ಹೊರಗಡೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ ನನ್ನ ಅಜ್ಜಿನ, ಅತ್ತೆನ. ನಾನು ಕದ್ದು ಮುಚ್ಚಿ ಹೋಗಿ ಇವನನ್ನು ಭೇಟಿ ಮಾಡಿ ಪರಿಚಯ ಮಾಡಿಕೊಂಡು ಸ್ನೇಹ ಮಾಡಿದಾಗಲೇ ಗೊತ್ತಾಗಿದ್ದು ಇದೆಲ್ಲ ನನಗೆ. ಸತ್ಯ ಗೊತ್ತಾದಾಗ ನನಗೆ ಹೇಗಾಯಿತು ಅಂತ ಗೊತ್ತಲ್ಲಲ್ತೆ. ಭೂಮಿ ಬಾಯ್ಬಿಟ್ಟು ನುಂಗಬಾರ್ದ ನನ್ನ ಅಂತ ಅನ್ನಿಸ್ತು. ಇವನಿಗೆ ಅವನ ಹಾಡಿ ಜನನ್ನ ಅಪ್ಪನ ಕಪಿಮುಷ್ಟಿಯಿಂದ ಪಾರು ಮಾಡಬೇಕು ಅಂತ ಆಸೆ. ಅದಕ್ಕೋಸ್ಕರ ಶ್ರಮ ಪಡ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಹಾಡಿಯಿಂದ ಹೊರಗಡೆ ಪ್ರಪಂಚ ತೋರಿಸೋಕೆ ಕರ್ಕೊಂಡು ಬಂದೆ. ಅವ್ರಿಗೆಲ್ಲ ಹಾಡಿಯಿಂದ ಹೊರಗೋಗೋ ದಾರಿ ಕೂಡ ಗೊತ್ತಿರಲಿಲ್ಲ. ಅಂದರೆ ಯೋಚನೆ ಮಾಡು, ಕರಿನೀರ ಸರೋವರದಂತಹ ಶಿಕ್ಷೆ. ಇಂದುಮತಿ ಹೇಳ್ಬೇಕಿದ್ದ ವಿಷಯವನ್ನೆಲ್ಲ ಗೆಳತಿಯ ಮುಂದೆ ಹೇಳಿ ಹಗರಾದರೆ ಲಲಿತೆಗೆ ಭೂಮಿ ಬಾಯ್ಬಿಡಬಾರ್ದೆ ಎಂಬ ಸ್ಥಿತಿ. ಇಂದುಮತಿ ಹೇಳಿದ ಕರುಣಾಜನಕ ಕಥೆಯ ಮುಂದೆ ತಾನು ಆಡಬೇಕಾದ ಮಾತುಗಳು ಗಂಟಲಲ್ಲೇ ಉಳಿದ್ಬಿಟ್ವು. ಮಾತು ಮುಂದುವರೆಸಿದ ಇಂದುಮತಿ, ಬಡವರಾದರೂ ಸರಿ, ನಿನ್ನಪ್ಪನಂತ ಅಪ್ಪ ಇರಬೇಕಿತ್ತು ನನಗೆ. ಕಷ್ಟಪಟ್ಟು ದುಡ್ದು ಸಾಕ್ತಾರೆ, ಎಷ್ಟು ಸಾರ್ತಿ ಅಂದ್ಕೊಂಡಿದ್ದೀನೋ ಎಂದಳು. ಮತ್ತೆ ಮುಂದೇನೂ ಮಾಡಬೇಕಂತಿದೀಯಾ ಎಂದಳು ಲಲಿತೆ ಸಾವರಿಸಿಕೊಂಡು. ಕರ್ಣನ ಹೋರಾಟಕ್ಕೆ ಕೈ ಜೋಡಿಸೋದು. ಇಷ್ಟು ವರ್ಷ ಸುಖದ ಸುಪ್ಪತ್ತಿಗೆ ಜೀವನ ಅನುಭವಿಸಿದ್ದು ಹಾಡಿ ಜನಗಳ ದುಡಿಮೆಯಿಂದ. ಆ ಋಣ ನನ್ನ ಮೇಲಿದೆ. ಅದನ್ನು ತೀರಿಸ್ತೀನಿ. ಅವರಿಗೆ ವಿದ್ಯೆ ಕಲಿಸ್ತೀನಿ, ನಾಗರಿಕ ಜೀವನ ತೋರಿಸ್ಕೊಡ್ತೀನಿ. ಅವರು ಅಲ್ಲೇ ಇರಲಿ ಬೇಕಾದರೆ, ಆದರೆ ಸ್ವತಂತ್ರವಾಗಿ ಬದುಕೋ ಹಾಗೆ ಬದುಕು ಕಟ್ಕೊಳ್ಳೋದೇ ನನ್ನ ಕರ್ಣನ ಗುರಿ ಎಂದಳು ಇಂದುಮತಿ. ಕರ್ಣ ನಿನಗೆ ಸ್ನೇಹಿತನಾ? ಇಂದುಮತಿ ಕರ್ಣ ಇಬ್ಬರನ್ನು ಒಟ್ಟಿಗೆ ನೋಡಿದಾಗಿಂದ ಲಲಿತೆಗೆ ಅನುಮಾನ ಮೂಡಿತ್ತು. ಕೇಳಿಯೇ ಬಿಟ್ಲು. ಇಲ್ಲ, ಅವನು ಬರೀ ಸ್ನೇಹಿತನಲ್ಲ. ನಿನ್ನಷ್ಟು ನನ್ನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ, ಹತ್ತಿರದಿಂದ ನೋಡೂ ಇಲ್ಲ. ನಾನು ಕಾಲೇಜ್ನಲ್ಲಿ ಯಾರಾದರೂ ಹುಡುಗರೊಂದಿಗೆ ಮಾತಾಡಿರೋದನ್ನು ನೋಡಿದ್ಯಾ? ಅಂಥವಳು ಕರ್ಣನ ಜೊತೆ ಇಷ್ಟು ಮಾತಾಡ್ತಿದ್ದೀನಿ ಅಂತಂದರೆ ಅರ್ಥ ಆಗಿರಬೇಕು ಅಲ್ವಾ ಲಲಿತೆ ನಿನಗೆ? ಇಲ್ಲಿ ಅಷ್ಟು ವೈದ್ಯರ ಹತ್ರ ತೋರಿಸಿದ್ರೂ ನನಗೆ ಗುಣ ಆಗಲಿಲ್ಲ.
ಬದುಕ್ತೀನೋ ಇಲ್ವೋ ಅಂತ ಅನಿಸಿತ್ತು. ಆದರೆ ಅಲ್ಲಿಗೆ ಹೋದ್ಮೇಲೆ ಅಮ್ಮ ಕರ್ಣನ ಹತ್ರ ಔಷಧಿ ಮಾಡಿಸಿದ್ರು. ಎಷ್ಟು ಬೇಗ ಗುಣ ಆದೆ ಗೊತ್ತಾ? ಮತ್ತೊಂದು ಸಾರಿ ಹೊಳೆಗೆ ಬಿದ್ದಿದ್ದೆ, ಆಗಲೂ ಪ್ರಾಣ ಕಾಪಾಡ್ದ. ಅಲ್ಲದೆ ಅವನಿಗೆ ಇನ್ನೊಂದು ಒಳ್ಳೆ ಗುಣ ಇದೆ. ಇವನು ಹಾವುಗಳನ್ನು ಸಾಯೋಕೆ ಬಿಡಲ್ಲ, ಹಿಡಿದು ಕಾಡಿಗೆ ಬಿಡ್ತಾನೆ. ಹುಂಬ ಹಾವಾಡಿಗ ಎನ್ನುವಾಗ ಇಂದುಮತಿಯ ಮಾತಿನಲ್ಲಿ ಕರ್ಣನ ಮೇಲೆ ಇದ್ದ ಪ್ರೀತಿ ಕಾಣಿಸ್ತಾ ಇತ್ತು. ಹುಂಬ ಹಾವಾಡಿಗ ಅಷ್ಟೇನಾ ಎಂದಳು ಲಲಿತೆ ತನ್ನೊಳಗೆ ನಡೆಯುತ್ತಿರುವ ಕೋಲಾಹಲದ ಒಲ್ಲವನವನ್ನು ತೋರ್ಗುಡದೆ. ಹಗಲಲ್ಲಿ ಅವನನ್ನು ಭೇಟಿಯಾಗೋಕ್ಕಾಗಲ್ಲ, ಯಾರಾದರೂ ನೋಡ್ತಾರೆ ಅಂತ ರಾತ್ರಿ ಅವನನ್ನು ಭೇಟಿ ಮಾಡಿದಾಗ ನಾನೇ ಅವನ ಪಕ್ಕ ಕೂತ್ರೂ ಕೂಡ ಸಂಯಮನ ಗಡಿ ದಾಟಿಲ್ಲ ಗೊತ್ತಾ? ಪ್ರೀತಿ ಪ್ರೇಮ ಅಂತ ನಂಬಿಸಿ ಬಳಸ್ಕೊಂಡು ಮೋಸ ಮಾಡೋರ ಮಧ್ಯೆ ಕರ್ಣ ತುಂಬ ಎತ್ತರದ ಸ್ಥಾನದಲ್ಲಿದ್ದಾನೆ. ತನ್ನೊಬ್ಬನ ಬಗ್ಗೆ ಅಲ್ಲ, ಇಡೀ ಹಾಡಿ ಬಗ್ಗೆ ಯೋಚನೆ ಮಾಡ್ತಾನೆ. ಒಂದು ಹೆಣ್ಣಾಗಿ ಇವನಿಗಿಂತ ಒಳ್ಳೆ ಹುಡುಗ ಬೇಕಾ? ನಿಮ್ಮ ಊಹೆ ನಿಜ. ನನಗೆ ಕರ್ಣನ ಮೇಲೆ ಪ್ರೇಮವಾಗಿದೆ. ನನ್ನ ಮುಂದಿನ ಬದುಕು ಅವನ ಜೊತೆನೆ ಅಂತ ನಿರ್ಧಾರ ಮಾಡಿದ್ದೀನಿ. ಆದರೆ ಅವನು ನನ್ನ ದೇವತೆ ಅಂತಾನೆ. ಅವನ ಗುರಿ ತಲುಪಲಿ, ಆಮೇಲೆ ಹೇಳ್ತೀನಿ ಎಂದಳು ಇಂದುಮತಿ ಖುಷಿಯಿಂದ. ಇಂದೋಗಿರೋ ಬುದ್ಧಿ ನನಗಿರದೇ ಹೋಯ್ತಲ್ಲ. 4 ಬಣ್ಣದ ಮಾತು ಹೋಟೆಲ್ಗೆ ಕರ್ಕೊಂಡು ಹೋದ ಕೂಡಲೇ ನಂಬಿ ನನ್ನ ಹೆಂಡತನಾನೇ ಒಪ್ಪಿಸಿದ್ನಲ್ಲ ಅವರಿಗೆ. ಆದರೆ ಅವರಿಗೆ ನಾನು ಮೊದಲನೇ ಹೆಣ್ಣಲ್ಲ. ಎಷ್ಟು ಸಲೀಸಾಗಿ ನಂಬಿಸಿದ್ರು. ಇಂದುಗೆ ಏನಂತ ಹೇಳಿ? ಅದೆಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೆ. ಶ್ರೀನಿವಾಸನ ಮಡದಿಯಾಗಿ ಏನಂದ್ರು ಕಾಫಿ ಎಸ್ಟೇಟಿನ ಭಾವಿ ಯಜಮಾನಿ. ಬಡವರ ಸಮಾಧಿ ಮೇಲೆ ಕಟ್ಟಿರೋ ಸಾಮ್ರಾಜ್ಯ ಯಾರಿಗೆ ಬೇಕು? ಇಂದುಗೆ ಹೇಳಿಬಿಡ್ಲಾ? ನಂಬ್ತಾಳ? ಪರಿಚಯನೇ ಇಲ್ದಿರೋ ಕರ್ಣ ಹೇಳ್ದಾಗಲೇ ನಂಬಿದಾಳೆ. ಖಂಡಿತ ನನ್ನ ಮಾತನ್ನು ನಂಬ್ತಾಳೆ. ಆದರೆ ಏನಂದ್ಕೊಳ್ಳಲ್ಲ ನನ್ನ ಬಗ್ಗೆ. ನಾನು ಇಂದು ಹಾಗೇನೆ ಅಂತ ನಂಬಿ ಮೋಸ ಹೋದೆ. ಒಂದೇ ಬಳಿಯ ಹೂಗಳು ಅಂತ, ಒಂದೇ ಕೈಬೆರಳುಗಳು ಎಲ್ಲ ಒಂದೇ ಸಮ ಇರಲ್ಲ. ಹೀಗಿರುವಾಗ ಒಂದೇ ಗರ್ಭ ಹಂಚಿಕೊಂಡು ಜನಿಸಿದವರ ಗುಣ ನಡವಳಿಕೆ ಒಂದೇ ಥರ ಇರುತ್ತೆ ಅಂತ ಹೇಗೆ ನಂಬಿದೆ ನಾನು? ಇಂದು ಅವಳ ತಾಯಿ ಗುಣ ಹೊತ್ತಿದ್ದಾಳೆ, ಶ್ರೀನಿವಾಸ ಅವರ ತಂದೆ ಗುಣ ಹೊತ್ತಿದ್ದಾರೆ. ನಾಗರಿಕ ಸಮಾಜದ ಪರಿಚಯನೇ ಇಲ್ಲದೆ ಇರೋ ಕರ್ಣನಿಗೆ ಹೆಣ್ಣಿನ ಬಗ್ಗೆ ಇರೋ ಅಷ್ಟು ಗೌರವ ಸಂಯಮ ಇವರಿಗಿಲ್ವಾ? ನಿಜವಾದ ಅನಾಗರಿಕರು ಯಾರು? ಈ ಹಾಡಿ ಜನಗಳ ಈ ಅಪ್ಪ ಮಗನ? ಹಾಡಿ ಜನ ಮುಗ್ಧರು, ಅನಕ್ಷರಸ್ಥರು. ಆದರೆ ಅವರನ್ನು ಅಂಧಕಾರಕ್ಕೆ ನೂಕಿರೋದು ಇವರು. ಇಂದು ನಿರ್ಧಾರ ಸರಿಯಾಗಿದೆ. ಆದರೆ ನಾನೆಂಥ ತಪ್ಪು ಮಾಡಿದ್ದೀನಿ? ಇಷ್ಟೆಲ್ಲ ಸತ್ಯಗಳು ಗೊತ್ತಾದ ಮೇಲೆ ಕೂಡ ಶ್ರೀನಿವಾಸ ಅವರನ್ನು ನಂಬಿದ್ರೆ ನನ್ನಂಥ ಮೂರ್ಖರು ಜಗತ್ತಿನಲ್ಲೇ ಇಲ್ಲ. ನಾಯಿ ಮುಟ್ಟಿದ ಮಡಕೆ ಆಗೋಯ್ತು ನನ್ನ ಜೀವನ ಎಂದು ಯೋಚಿಸುತ್ತಿದ್ದ ಲಲಿತೆಗೆ ತಲೆ ಸಿಡಿಯುತ್ತಿತ್ತು. ಲಲಿತೆ, ಏನು ಯೋಚನೆ ಮಾಡ್ತಿದೀಯಾ? ನಾನು ಹೇಳಿದ್ದು ಕೇಳಿನೇ ನೀನು ಹೀಗೆ ಯೋಚನೆ ಮಾಡ್ತಿದೀಯಲ್ಲ. ನಾನು ಖುದ್ದಾಗಿ ನೋಡಿದ್ದೀನಲ್ಲ, ನನಗಿನ್ನು ಹೇಗಾಗಿರಬೇಡ ಎಂದಳು ಇಂದುಮತಿ. ಅದು ಇಂದು, ನಿನ್ನ ಹತ್ರ ನಾನು ಕೂಡ ಒಂದು ವಿಷಯ ಹೇಳಬೇಕು. ಆದರೆ ನೀನು ಹೇಗೆ ತಗೋತೀಯೋ ಗೊತ್ತಿಲ್ಲ ಎಂದಳು ಲಲಿತೆ. ನನ್ನ ಹತ್ರ ಹೇಳೋದಕ್ಕೆ ಹಿಂದು ಮುಂದು ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ? ಅದೇನೇ ಇದ್ರೂ ಹೇಳು ಎಂದಳು ಇಂದುಮತಿ. ಇಂದು, ನೀನು ಹುಷಾರಿಲ್ಲದೆ ನಿಮ್ಮ ಹಳ್ಳಿಗೆ ಹೋದ್ಮೇಲೆ ನಿಮ್ಮಣ್ಣ ನಿನಗೆ ನೋಟ್ಸು ರಜೆ ಚೀಟಿ ಅಂತ ಹೀಗೆ ಕಾರಣಗಳನ್ನು ಹೇಳಿಕೊಂಡು ಕಾಲೇಜ್ ಹತ್ರ ಬರೋರು. ನೀನಣ್ಣ ಅಂತ ನಾನು ಕೂಡ ಮಾತಾಡ್ತಾ ಇದ್ದೆ. ಪರಿಚಯ ಸ್ನೇಹ ಆಯಿತು. ಆಗಾಗ ಹೋಟೆಲ್ಗೂ ಹೋಗ್ತಾ ಇದ್ವಿ. ಮೊನ್ನೆ ನಿಮ್ಮಣ್ಣನ ಹುಟ್ಟಿದ ಹಬ್ಬ ಇತ್ತಲ್ಲ, ಅವತ್ತಿನ ಹಿಂದಿನ ದಿನ ಸಿನಿಮಾಗೆ ಕರೆದ್ರು. ನಾನು ಹೋಗಲಿಲ್ಲ. ಆಮೇಲೆ ಮದುವೆ ಆಗೋದಾಗಿ ಹೇಳಿ ಹುಟ್ಟಿದ ಹಬ್ಬದ ಸಮಾರಂಭ ಇದೆ, ನನ್ನ ಸ್ನೇಹಿತರೆಲ್ಲ ಬರ್ತಾ ಇದ್ದಾರೆ ಅಂತ ನನ್ನೂ ಕರೆದ್ರು. ನಾನು ನಿಮ್ಮ ಮನೆಗೆ ಬಂದಿದ್ದೆ. ಆಗ ನನ್ನ ಅನುಭವಿಸಿ ಮದುವೆ ಆಗ್ತೀನಿ ಅಂತ, ಈ ಪರೀಕ್ಷೆಗಳು ಮುಗಿದ ಮೇಲೆ ಅಂತ ಹೇಳಿ ಈ ಉಂಗುರ ನನ್ನ ಕೈಗೆ ಹಾಕಿದ್ರು ಎಂದು ಲಲಿತೆ ಹೇಳಿದರೆ ಇಂದುಮತಿ ಕುಳಿತಲ್ಲೇ ಕಲ್ಲಾದ ಸ್ಥಿತಿ. ಇದೇನು ಹಾಕೋಗಿದೆ? ಒಡ ಹುಟ್ಟಿದ್ದ ಅಣ್ಣ ಗೆಳತಿಯ ಬಾಳಲ್ಲಿ ಬಿರುಗಾಳಿ ಬೀಸಿದ್ದಾನೆ. ಅಣ್ಣಂಗೆ ನಿಜವಾಗ್ಲೂ ಲಲಿತೆ ಮೇಲೆ ಪ್ರೇಮ ಆಗಿದ್ಯಾ? ಅಥವಾ ಹಾಗಂತ ಸುಳ್ಳು ಹೇಳಿ ನಂಬಿಸಿದ್ದಾನ? ಇವಳು ನನ್ನ ಹತ್ರ ಸುಳ್ಳು ಹೇಳಲ್ವಲ್ಲ. ನನ್ನ ಮೇಲಿನ ನಂಬಿಕೆಯಿಂದ ಅಣ್ಣನ ನಂಬಿದ್ದಾಳೆ. ಅಯ್ಯೋ, ಇರೋ ಸಮಸ್ಯೆಗಳ ಮಧ್ಯೆ ಇದೊಂದು ಸಮಸ್ಯೆ. ಅಪ್ಪಂಗೆ ಕರ್ಣನ ವಿಷಯ ಗೊತ್ತಾದರೆ ಕೆಂಡಾಮಂಡಲ ಆಗ್ತಾನೆ. ಇನ್ನು ಈ ವಿಷಯ ಬೇರೆ, ಏನು ಮಾಡೋದು ಎಂದು ಯೋಚಿಸಿ ಲಲಿತೆಯ ಅಂಗೈ ಹಿಡಿದುಕೊಂಡು, ಹೆದರಬೇಡ, ನಿನ್ನ ಮದುವೆನ ಶ್ರೀನಿವಾಸನ ಜೊತೆ ಮಾಡಿಸೋದು ನನ್ನ ಜವಾಬ್ದಾರಿ ಎಂದು
ಭಾಷೆ ಕೊಟ್ಟಳು ಇಂದುಮತಿ. ಇಂದುಮತಿಯ ಮಾತಿನಿಂದ ಲಲಿತೆಗೆ ಸಮಾಧಾನವಾಗಿತ್ತು. ಕರ್ಣನ್ ವಿಷಯವಾಗಿ ನಿಂಗೇನೇ ಸಹಾಯ ಬೇಕಿದ್ರೂ ಕೇಳು, ನನ್ನಿಂದ ಆಗೋದನ್ನು ಖಂಡಿತ ಮಾಡ್ತೀನಿ ಅಂತ ಹೇಳಿದ್ಲು ಲಲಿತೆ. ಅಧಿಕಾರಿಗಳು, ಸರ್ಕಾರ ಎಲ್ಲ ಇದರಲ್ಲಿ ಶಾಮೀಲಾಗಿದೆ. ದೊಡ್ಡ ಮಟ್ಟದ ಕ್ರಾಂತಿ ಮಾಡೋದು ಸುಲಭ ಅಲ್ಲ. ಹಂತ ಹಂತವಾಗಿ ಮುಂದುವರಿಯೋಣ ಎಂದುಕೊಂಡ ಇಂದುಮತಿಗೆ ಚಿಂತೆಗಳಿಂದ ತಲೆ ಭಾರವಾಗಿತ್ತು. ಇಬ್ಬರು ಗೆಳತಿಯರು ಮಾತನಾಡುತ್ತಾ ಕುಳಿತಾಗ ಸಮಯ ಸರಿಯದದ್ದೇ ತಿಳಿಯಲಿಲ್ಲ. ಕರ್ಣ ನಮ್ಮ ಹಾಗೆ 3 ಹೊತ್ತು ಊಟ ಮಾಡಲ್ಲ. ಇನ್ಮುಂದೆ ಅವನು ನಮ್ಮ ಹಾಗೆ ಚೆನ್ನಾಗಿರಲಿ. ಲಲಿತೆ, ಹೋಟೆಲ್ಗೋಗಿ ಊಟ ತರ್ತೀಯಾ ಎಂದಳು ಇಂದುಮತಿ ಲಲಿತೆಯ ಕೈಗೆ ದುಡ್ಡು ಕೊಡುತ್ತಾ. ಲಲಿತೆ ಎದ್ದು ಹೋಟೆಲ್ಗೆ ಊಟ ತರಲು ಹೋದರೆ ಇಂದುಮತಿ ಕೋಣೆಗೆ ಹೋಗಿ ತನಗೆ ಬೇಕಿದ್ದ ಕೆಲವು ಪುಸ್ತಕಗಳನ್ನು ಎತ್ತಿಕೊಂಡಳು. ಅಷ್ಟರಲ್ಲಿ ಕರ್ಣ ಕೂಡ ಎಚ್ಚರವಾಗಿ, ಇದೇ ಮೊದಲನೇ ಕಿತ, ಈಟ್ ಮೆತ್ತನೆ ಹಾಸಿಗೆ ಮ್ಯಾಗೆ ಮಂಗಿದ್ದು ನಡ ಹಿಡ್ಕಂತು ಎಂದ. ಅಭ್ಯಾಸ ಆದರೆ ಸರಿಯೋಗುತ್ತೆ, ಹೇಳು ಊಟ ಮಾಡುವಂತೆ ಎಂದಳು ಇಂದುಮತಿ. ಯವ್ವಿ, ಒತ್ತಾರೆ ತಿಂದಿದ್ದೇ ಇನ್ನೂ ಅರ್ಗಿಲ್ಲ. ಬ್ಯಾಡ, ಬ್ಯಾಸ ಇಲ್ಲದೆ ಇದ್ದರೆ ಹಿಂಗೆ ನನ್ನ ಹೊಟ್ಟೆ ಅಷ್ಟೇ ಅಂದ ಕರ್ಣ. ಏನಿಲ್ಲ, ಇನ್ನು ಮುಂದೆ ಎಲ್ಲ ಅಭ್ಯಾಸ ಆಗತ್ತೆ. ಪೇಟೆ ನೋಡಬೇಕು ಅಂತಿದ್ದೆ, ತೋರಿಸಿದ್ರೆ ಮುಂದೆ ಏನು ಮಾಡ್ತೀಯಾ ಎಂದು ಇಂದುಮತಿ ಕೇಳಿದರೆ, ಈಗ ಮೊದಲು ನೀನು ಕೊಟ್ಟಿರೋ ಭತ್ತನ ಬಿತ್ತನೆ ಮಾಡಬೇಕು. ನಿಮ್ಮ ಅಪ್ಪ ಬರೋ ಅಷ್ಟರಲ್ಲಿ ಅವನ ವಿರುದ್ಧ ಜನನ ಎತ್ಕಟ್ಟಿರಬೇಕು ದಂಗೆ ಹೇಳೋಕ್ಕೆ. ಈಟೊರ್ಸ ಬಾಳಿ ಬದುಕಿದವ್ರು ಹಾಡಿನ ಬಿಟ್ಟು ಬಂದು ಪ್ಯಾಟೆ ಜೀವನಕ್ಕೆ ಹೊಂದ್ಕೊಳ್ಳೋದು ಸುಲಭ ಅಲ್ಲ ಎಲ್ರಿಗೂ. ಹಂತ ಹಂತವಾಗಿ ಜನ ಹೊಂದ್ಕೋಬೇಕು ಎಂದ ಕರ್ಣ. ಅವನ ದೂರಾಲೋಚನೆಗೆ ಮನಸ್ಸಿನಲ್ಲೇ ತಲೆದೂಗಿದ ಇಂದುಮತಿ ಅವನ ಹೊದಿಕೆಯನ್ನು ಮಡಿಸುವಾಗ, ಇದೇ ಹಾಸಿಗೆ ಮೇಲಲ್ವಾ ಶ್ರೀನಿವಾಸಣ್ಣ ಲಲಿತೆ ಹೆಣ್ತನನ ದೋಚಿದ್ದು? ನೆನಪು ಮಾಡಿಕೊಂಡವಳಿಗೆ ಖೇದವೆನಿಸಿತ್ತು. ಅಣ್ಣ ನಂಬಿಸಿ ಹೀಗೆ ಮಾಡಬಾರ್ದಾಗಿತ್ತು ಎಂದುಕೊಂಡು ವಿಷಾದದ ನಿಟ್ಟುಸಿರೊಂದನ್ನು ಹೊರಹಾಕಿ ಬಂದಳು. ಮೂವರು ಜೊತೆಯಲ್ಲಿ ಕುಳಿತು ಊಟ ಮುಗಿಸಿ ಮತ್ತಷ್ಟು ಮಾತುಕತೆಗಳ ನಂತರ ತಯಾರಾಗುವಷ್ಟರಲ್ಲಿ ಸಂಜೆ 4:15 ಮತ್ತೊಮ್ಮೆ ಕಾಫಿ ಮಾಡಿಕೊಂಡು ಕುಡಿದು ಕರ್ಣನಿಗೆ ಜೀಪಿನ ಹಿಂದೆ ಕೂರಲು ಹೇಳಿದ್ಲು ಇಂದುಮತಿ. ನಂತರ ತನ್ನ ಪುಸ್ತಕದ ಬಟ್ಟೆ ಬ್ಯಾಗನ್ನು ಕರ್ಣ ಕಾಣದಂತೆ ಮಧ್ಯದ ಸೀಟಿನಲ್ಲಿ ಇಟ್ಟಳು. ನನ್ನಿಂದ ದೊಡ್ಡ ತಪ್ಪಾಗೋಯ್ತು ಇಂದು. ನಾಯಿ ಮುಟ್ಟಿದ ಬದುಕಾಗೋಯ್ತು. ಬಡತನ, ಯಾವುದಕ್ಕೂ ಹಿಡಿತಾ ಇಲ್ಲದ ಶ್ರೀಮಂತಿಕೆ, ಜೀವನದ ಆಕರ್ಷಣೆಗೆ ಬಿದ್ದೆ. ನಾನು ಇಷ್ಟು ದಿನ ನನ್ನ ಜೀವನನೇ ಕಷ್ಟ ಅನ್ಕೋತಿದ್ದೆ. ಆದರೆ ಇಲ್ಲ ಅಂತ ಕರ್ಣನ್ ನೋಡಿದ ಮೇಲೆ ಗೊತ್ತಾಗಿದ್ದು. ಅಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಅವನ ಮನೋಬಲ ಸ್ಥಿರವಾಗಿದೆಯಲ್ಲ, ಸಾಮಾನ್ಯದ್ದಲ್ಲ. ನಿನ್ನ ನಿರ್ಧಾರ ಸರಿ ಇದೆ, ಯೋಚಿಸಿ ಪ್ರತಿ ಹೆಜ್ಜೆ ಇಡು ಎಂದಳು ಲಲಿತೆ. ಬಾಗಿಲಿನಲ್ಲಿ ನಿಂತು ಚೆನ್ನಯ್ಯ ಅಮ್ಮೋರೇ ಎಂದು ಕೂಗಿದ್ದ. ಚೆನ್ನಯ್ಯ ಬಂದ್ರಾ? ಮಧ್ಯಾಹ್ನ ಊಟ ಮಾಡಿದ್ರಾ? ಕಾಫಿ ಏನಾದರೂ ಮಾಡಿಕೊಡ್ಲಾ ಎಂದು ಕೇಳಿದ್ಲು ಇಂದುಮತಿ. ಗಡದ್ದಾಗಿ ಕೋಳಿ ಸಾರು, ಮುದ್ದೆ, ರೊಟ್ಟಿ ಊಟ ಮಾಡಿ ವೇಶ್ಯೆಯ ಮನೆಯಲ್ಲಿ ಸೊಂಪಾಗಿ ಇದ್ದು ಬಂದವನಿಗೆ ಎಲ್ಲಿಯ ಹಸಿವು? ಬೇಡವೆಂದು ನಿರಾಕರಿಸಿದ್ದ. ಇರಿ ಬಂದೆ 5 ನಿಮಿಷ ಎಂದು ಒಳಬಂದು, ನೋಡು ಅಣ್ಣಂಗೆ ನಿಂಗೆ ಯಾವ ವಿಷಯನೂ ಗೊತ್ತಿದೆ ಅನ್ನೋದು ಗೊತ್ತಾಗಬಾರ್ದು. ಹಾಗೆ ನೀನಿನ್ನು ಅವನನ್ನು ನಂಬಿದೀಯಾ ಅನ್ನೋದು ಹಾಗೇ ಇರಬೇಕು. ಅವನ ಪ್ರೀತಿ ಸುಳ್ಳಾಗಿರಬಹುದು, ಆದರೆ ನಿನ್ನ ಪ್ರೀತಿ ಸುಳ್ಳಲ್ಲ ಅಲ್ವಾ? ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ. ಆದರೆ ನೀನು ಅವನ ಜೊತೆ ಮೊದಲಿನಂತೆ ಇರಬೇಕು. ಎಷ್ಟು ಅಂದರೆ ಅವನು ನಿನ್ನ ಗಾಳದಲ್ಲಿ ಸಿಕ್ಕಿಬೀಳಬೇಕು. ನಮಗೆ ಉಪಯೋಗಕ್ಕೆ ಬರ್ತಾನೆ ಎಂದು ಲಲಿತೆಗೆ ಹೇಳಿಕೊಟ್ಟಳು ಇಂದುಮತಿ. ಲಲಿತೆಯ ಮನೆ ಬೇರೆ ದಿಕ್ಕಿನಲ್ಲಿ ಇದ್ದುದರಿಂದ ಅವಳಿಗೆ ಆಟೋದಲ್ಲಿ ಹೋಗಲು ಹಣ ಕೊಟ್ಟು ಜೀಪು ಹತ್ತಿದಳು ಇಂದುಮತಿ. ಪೇಟೆಯಿಂದ ಹೊರಟ ಶ್ರೀನಿವಾಸ ಬಸ್ಸು ಹತ್ತಿ ಹಾಡಿಯಿಂದ 12 ಮೈಲಿ ದೂರದಲ್ಲಿದ್ದ ಊರಿನಲ್ಲಿ ಬಸ್ ಇಳಿದು ಮುಂದಕ್ಕೆ ಹೇಗೆ ಹೋಗೋದು? ನಡ್ಕೊಂಡಂತೂ ಆಗಲ್ಲ ಎನಿಸಿ ಊರಿನಲ್ಲಿ ಒಬ್ಬನಿಗೆ ಹಣ ಕೊಡುವೆನೆಂದು ಎತ್ತಿನ ಗಾಡಿಯಲ್ಲಿ ಬಿಡಲು ಹೇಳಿದ್ದ. ಹಾಡಿಗಿಂತ 2 ಮೈಲಿ ಹಿಂದೆಯೇ ಗಾಡಿ ನಿಲ್ಲಿಸಿ, ಮುಂದಕ್ಕೆ ಗಾಡಿ ಹೋಗಲ್ಲ, ನೀನು ಹಿಂತಿರುಗಿ ಹೋಗು ಎಂದು 10ರ ನೋಟೊಂದನ್ನು ಕೊಟ್ಟಾಗ ಗಾಡಿಯವನು ಸಂತುಷ್ಟನಾಗಿ ಹಿಂತಿರುಗಿದ್ದ. ಶ್ರೀನಿವಾಸ ಹಾಡಿಗೆ ನಡೆದುಕೊಂಡೇ ಹೊರಟ. 1 ಮೈಲಿ ಕ್ರಮಿಸಿದ ಮೇಲೆ ತಿರುಮಲೇಗೌಡರ ಕಾಫಿ ತೋಟದ ಹಣ್ಣಿನ ವಾಸನೆ ಬಂದಿತ್ತು. ಹತ್ತಿರದಲ್ಲೇ ಇದ್ದೀನಿ ಎಂದುಕೊಂಡು ಮನೆ ತಲುಪಿದ್ದ. ಬಾಗಿಲಿನಲ್ಲೇ ಎದುರುಗೊಂಡ ಕೃಷ್ಣವೇಣಿ ಮಗನ ಮುಖ ಕಾಣುತ್ತಲೇ ಆಪ್ಯಾಯತೆಯಿಂದ ಬಳಿ ಬಂದು ತನಗಿಂತ ಉದ್ದ ಬೆಳೆದಿದ್ದವನ ಮುಖ ಸವರಿದ್ರೆ, ಏನಮ್ಮ ನೀನು ಚಿಕ್ಕ ಮಕ್ಕಳಿಗೆ ಮಾಡೋ ಥರ
ಎಂದು ಮುಖ ಸಿಂಡರಿಸಿದ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ಹೆತ್ತವರಿಗೆ ಚಿಕ್ಕವರೇ ಕಣೋ. ಅಪರೂಪಕ್ಕೆ ಬಂದಂದಾದರೂ ಅಮ್ಮನ ಜೊತೆ ಸರಿಯಾಗಿ ಮಾತಾಡಬಾರ್ದಾ ಎಂದು ಸತ್ಯವತಿ ಹೇಳಿದಾಗ ಶ್ರೀನಿವಾಸ ಸುಮ್ಮನಾಗಿ ಬಲವಂತದ ಪ್ರೀತಿ ತೋರಿ ಇಂದು ಎಲ್ಲಿ ಕಾಣ್ತಿಲ್ಲ ಎಂದು ದೃಷ್ಟಿ ಸಂಕುಚಿಸಿ ಕೇಳಿದ್ದ. ಪರೀಕ್ಷೆಗೆ ಹಣ ಕಟ್ಟಬೇಕು ಅಂತ ಬೆಳಗ್ಗೆ ಚೆನ್ನೈಯನ್ನು ಕರ್ಕೊಂಡು ಹೋದ್ಲು ಕಣೋ. ರಾತ್ರಿ ಅಷ್ಟರಲ್ಲಿ ಬರ್ತಾಳೆ ಎಂದರು ಕೃಷ್ಣವೇಣಿ. ಸರಿ, ಹಾಗಾದರೆ ಹಸ್ವಾಗಿದೆ, ತಟ್ಟೆ ಹಾಕು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹಸ್ವಾಗ್ತಿದೆ ಎಂದ ಶ್ರೀನಿವಾಸ. ಕಾಫಿ ಕುಡಿದು ಸ್ನಾನ ಮಾಡು ಎಂದು ಕೃಷ್ಣವೇಣಿ ಕಾಫಿ ಜೊತೆ ಕೆಂಡದಲ್ಲಿ ಸುಟ್ಟ ಹಲಸಿನ ಹಪ್ಪಳ ತಂದುಕೊಟ್ರು. ಕಾಫಿ ಕುಡಿದು ಶ್ರೀನಿವಾಸ ಸ್ನಾನ ಮುಗಿಸಿ ಬಂದವನು ತಿಂಡಿ ತಿಂದು ಕಾಫಿ ತೋಟದ ಕಡೆ ಒಂದು ಸುತ್ತು ಹಾಕ್ಕೊಂಡು ಬರಲು ಹೋದ. ಅಸಲಿಗೆ ಹಾಡಿಯ ಹೆಣ್ಣುಗಳಿಗಾಗಿ. ದುರಾದೃಷ್ಟಕ್ಕೆ ಅವನ ಕಣ್ಣಿಗೆ ಯಾರೂ ಸೋಕದ ಕಾಡು ಮಲ್ಲಿಗೆ ಅಂತಿದ್ದ ಸೇವಂತಿ ಬಿದ್ಲು. ಆಪ್ತ ಕೆಲಸಗಾರರನ್ನು ಕರೆದು ಅಪ್ಪ ತನ್ನ ದೈಹಿಕ ಸುಖಕ್ಕೆಂದೇ ಕಟ್ಟಿಸಿಕೊಂಡಿದ್ದ ಸಣ್ಣ ಮನೆಗೆ ಕರೆತರಲು ಹೇಳಿದ. ಚಿಕ್ಕದಣಿ, ಆ ಹೆಣ್ಣು ಮಾತ್ರ ಬೇಡ, ಬ್ಯಾರೆದ್ ನೋಡಿ ಎಂದ ಆತ. ಯಾಕೆ ಎಂದ ಶ್ರೀನಿವಾಸನ ಹುಬ್ಬುಗಳು ಗಂಟಿಕ್ಕಿಕೊಂಡವು. ಅದು ಕರ್ಣಂಗೊತ್ತು ಮಾಡಿರೋ ಹೆಣ್ಣು. ಅವಳು ತಂಟೆಗೇನಾದರೂ ಹೋದರೆ ಜೀವಂತ ಉಳಿಯಂಗಿಲ್ಲ ಎಂದ ಆತ. ಕರ್ಣ ಯಾರವನು? ಅವನು ಇದೇ ಹಾಡಿಯವನ್ ತಾನೆ? ಮತ್ತ್ಯಾಕೆ ಅವನಂದರೆ ಹೆದರ್ತೀರಾ? ಕರೆಸಿ ಅವನ ಹೆಡೆಮುರಿ ಕಟ್ತೀನಿ ಎಂದ ಶ್ರೀನಿವಾಸ. ಧಣಿ, ಅವನ ಸುದ್ದಿಗೆ ಹೋಗೋದು ಬ್ಯಾಡ ಧಣಿ. ಒಡಿಯಾನೇ ಅವನ ತಂಟೆಗೆ ಹೋಗೋಕ್ಕಿಲ್ಲ ಆತ ಬುದ್ಧಿ ಹೇಳಿದ. ದಿನೇ ದಿನೇ ಹೆಚ್ಕೋತಿದ್ದಾನವನು. ಎಲ್ಲೋಗಿದ್ದಾನೆ? ಕೂಲಿಗೆ ಬಂದಿಲ್ವಾ ಎಂದ ಶ್ರೀನಿವಾಸ. ಅವನಿಂದು ದಿನ ಕೂಲಿಗೆ ಬರಲ್ಲ, ಬರಬೇಕಂತ ಬರ್ತಾನೆ ಆಟೆಯ. ಇವತ್ತೆಲ್ಲೋ ಕಾಡು ಕಡಿಕೆ ಅಲ್ಕೊಂಡು ಹೋಗಿದ್ದಾನೆ, ಹಾವಿಡಿಯಕ್ಕೆ ಹೋಗಿರಬೇಕು ಎಂದ ಆತ. ಅವನ ಸೊಕ್ಕಡಿಸ್ಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಶ್ರೀನಿವಾಸ ಸೇವಂತಿ ಕಡೆಗೆ ಆಸೆಗಣ್ಣಿನಿಂದ ನೋಡುತ್ತಲೇ ಎದ್ದು ಬೇರೆ ಕಡೆ ನಡೆದರೆ ಹೆಂಗಸರ ಗುಂಪಿನಲ್ಲಿ ಗುಸುಗುಸು ಮಾತು ಶುರುವಾಗಿತ್ತು. ಇದೇ ಸರಿಯಾದ ಸಮಯ. ಚಿಕ್ಕದಣಿಗಳು ಏನಾದರೂ ನಮ್ಮ ಹೆಣ್ಮಕ್ಳು ತಂಟೆಗೆ ಬಂದರೆ ಹಾಗೆ ಕೇಳಬೇಕು ಅಂತ. ಇದ್ಯಾವುದರ ಅರಿವಿಲ್ಲದ ಶ್ರೀನಿವಾಸ ಹಾಡಿಯ ಜನ ಕೆಲಸ ಮಾಡುತ್ತಿದ್ದ ಕೆಲಸಗಾರರ ಗುಂಪಿನಲ್ಲೆಲ್ಲ ಹೆಂಗಳೆಯರಿಗಾಗಿ ಕಣ್ಣಾಡಿಸಿದ. ಆದರೆ ಸೇವಂತಿಯನ್ನು ಮೆಚ್ಚಿದ ಕಣ್ಣುಗಳಿಗೆ ಅವಳಿಗಿಂತ ಸುಂದರವಾದ ಹೆಣ್ಣು ಕಾಣಿಸದೇ ಇದ್ದಾಗ ಬೇಸರದಲ್ಲೇ ಮನೆಗೆ ಹಿಂತಿರುಗಿದ್ದ. ಪರೀಕ್ಷೆಗಳು ಮುಗಿದ ಮೇಲೆ ಬಂದು ಸೇವಂತಿಯನ್ನು ಅನುಭವಿಸಲೇಬೇಕು. ಅಲ್ಲಿವರೆಗೂ ಲಲಿತೆಯನ್ನು ಇನ್ನೂ ಮನಸಾರೆ ಅನುಭವಿಸಬೇಕು ಎಂದುಕೊಂಡ. ಆದರೆ ಲಲಿತೆಯನ್ನು ಪಡೆದುಕೊಳ್ಳುವ ಹಾದಿಯಲ್ಲಿ ಅವಳೆಡೆಗೆ ಆಕರ್ಷಿತನಾಗಿದ್ದವನು ಲಲಿತೆ ಆಕ್ರಮಿಸಿಕೊಂಡಿದ್ದಳು. ಕಾಮವನ್ನು ಮೀರಿದ ಭಾವನೆಯನ್ನು ಅವಳ ಮೇಲೆ ಬೆಳೆಸಿಕೊಂಡಿದ್ದ ಅವನಿಗೆ ಅರಿವಿಲ್ಲದಂತೆ. ಮನೆಗೆ ಬಂದವನು ಊಟ ಮುಗಿಸಿ ಪರೀಕ್ಷೆಗೆ ಮುಂಚಿತವಾಗಿ ಇಂದುಮತಿಯನ್ನು ಕಳಿಸಲು ಹೇಳಿ ಪೇಟೆಯಲ್ಲಿ ಕಾಲ್ರ ಕಡಿಮೆ ಆಗಿರುವುದರಿಂದ ಭಾಗ್ಯವತಿ ಸತ್ಯವತಿಗೂ ಕೂಡ ಹಿಂತಿರುಗಿ ಬರಲು ಹೇಳಿ ವಾಹನ ಸಂಚಾರ ಇರುವ ರಸ್ತೆಯವರೆಗೂ ಟ್ರ್ಯಾಕ್ಟರ್ನಲ್ಲಿ ಬಿಡಿಸಿಕೊಂಡು ಪೇಟೆಗೆ ಹೊರಟ. ಶ್ರೀನಿವಾಸ ಹೋದ ಬಳಿಕ ಎಲ್ಲ ಅವರ ಅಪ್ಪನ ಪ್ರತಿರೂಪನೇ. ಈ ಮನೆಗೆ ಮತ್ತೊಬ್ಬರು ಕೃಷ್ಣವೇಣಿನೇ ಸೊಸೆಯಾಗಿ ಬರಬೇಕು ಎಂದರು ಭಾಗ್ಯವತಿ. ಇವರು ಒಳ್ಳೆಯವರೇ ಭಾಗ್ಯ, ಸ್ವಲ್ಪ ಕಟು ಅಷ್ಟೇ. ಕೃಷ್ಣವೇಣಿ ಗಂಡನನ್ನು ಬಿಟ್ಟು ಕೊಡದೆ ಹೇಳಿದ್ರೆ ನಿಮ್ಗೆ ಒಪ್ಪಿಗೆ ಆಗಬೇಕು ಅಕ್ಕ. ಅವ್ರ ಗುಣ ವ್ಯಕ್ತಿತ್ವ ನಮ್ಮಿಂದ ಅಂತೂ ಆಗಲ್ಲ. ಬಂಗಾರದ ಪಂಜರ ಇದು. ನನಗಂತೂ ಉಸಿರು ಕಟ್ತಾ ಇದೆ ಅಕ್ಕ. ನೀವು ಆಗಾಗ ಪೇಟೆಗಾದರೂ ಬರ್ತಾ ಇರಿ. ನಾವು ಇಲ್ಲಿಗೆ ಬಂದಾಗಿಂದ ನೋಡ್ತಾ ಇದ್ದೀವಲ್ಲ, ಮಾತಾಡೋದಕ್ಕೆ ಒಂದು ಜೀವ ಇಲ್ಲ. ಕೆಲಸದ ಹೆಂಗಸರೇ ಅಪರೂಪಕ್ಕೆ 2 ಮಾತಾಡ್ತಾರೆ. ಅಣ್ಣ ಒಂದಿನಾನು ನಿಮ್ಮ ಜೊತೆ ಕೂತು ಮಾತನಾಡಿದ್ದೇ ನೋಡಲಿಲ್ಲ ನಾವು. ಹೇಗಕ್ಕ ಇರ್ತೀರ ನೀವಿಲ್ಲಿ? ಟಿವಿ ರೇಡಿಯೋ ಇಲ್ಲ ಎಂದರು ಭಾಗ್ಯವತಿ. ಸತ್ಯವತಿ ಕೂಡ ಸೊಸೆಯ ಮಾತುಗಳನ್ನೇ ಅನುಮೋದಿಸಿದ್ರು. ಮೊದಲು ಕಷ್ಟ ಆಗೋದು, ಆಮೇಲೆ ಇದೇ ಜೀವನ ಅಂತ ಹೊಂದ್ಕೊಂಡೆ. ಈಗ ನಾನಿಲ್ಲಿ ಸಂತೋಷವಾಗಿದ್ದೀನಿ ಎಂದರು ಕೃಷ್ಣವೇಣಿ. ಅತ್ತೆ, ನೀವು ಮದುವೆ ಮಾಡುವಾಗ ಈ ಕಾಡನ್ನು ನೋಡಿನೂ ಮದುವೆ ಮಾಡಿದ್ರಾ ಎಂದು ಭಾಗ್ಯವತಿ ಕೇಳಿದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.